ಸಿನಿಮಾದಲ್ಲಿ ಒಂದೀಗ ಟೀಸರ್ ಬಿಟ್ಟಿದ್ದೀರಾ, ಕರಾವಳಿಯ ಒಂದು ಟೀಸರ್ ಬಿಟ್ಟಿದ್ದೀರಾ. ಪ್ರಜ್ವಲ್ ಅವರ ಜೊತೆಗೆ ಒಂದು ಕೋಣ ಕೂಡ ಹೈಲೈಟ್ ಆಗಿದೆ. ಆ ಕೋಣದ ಬಗ್ಗೆ ಹೇಳೋದಾದ್ರೆ ಎಲ್ಲಿಂದ ತಂದಿರುವಂತಹ ಕೋಣ, ಸೊ ಇದಕ್ಕಾಗಿ ಯಾವ ತರ ರಿಸರ್ಚ್ ಮಾಡಿದ್ರಿ, ಇದ್ರ ಬಗ್ಗೆ ನೀವೊಬ್ರು ಡೈರೆಕ್ಟರ್ ಆಗಿ? ಇದು ವರ್ತೂರಿಂದ ಬಂದಿದೆ. ಇದು ವರ್ತೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ. ಸೋಮನಾಥ ಅಂತ ಅದ್ರ ಹೆಸರು. ಗುಜರಾತಲ್ಲಿ ಸಿಗುತ್ತೆ. ಒಂದು ವಿಶೇಷವಾದ ಒಂದು ಜಾತಿಯ ಕೋಣ. ಇಲ್ಲ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದ್ದಾವೆ ಈ ಥರದ್ದು ಈ ಜಾತಿಯವು. ಬಟ್ ಇವು ಕಂಬಳದ ಕೋಣಗಳಲ್ಲ. ಈ ಕೋಣಗಳನ್ನ ಕಂಬಳ ಓಟಕ್ಕೆ ಬಳಸೋದಿಲ್ಲ. ಇದನ್ನು ಬ್ರೀಡಿಂಗ್ ಇದಕ್ಕೆ ಬಳಸ್ತಾರೆ. ಆದರೆ ನಮ್ಮ ಕತೆ ನಡೆಯುವ ಶುರುವಾಗುವ ಜಾಗದಲ್ಲಿ ಈ ಕೋಣ ಇರುತ್ತೆ ಅಂತ ನಮ್ಮ ಕಥೆಯಲ್ಲಿದೆ. ಹಾಗಾಗಿ ನಿಮ್ಮ ಟೀಸರ್ ನೋಡಿದ್ರೂ ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೋಣ ಹುಡ್ತಾ ಇದೆ, ಎಲ್ಲೋ ಒಂದು ಕಡೆ ಒಬ್ಬ ಹುಡುಗ ಹುಡ್ತಾ ಇದ್ದಾನೆ. ಅವರಿಬ್ಬರು ಆಕಸ್ಮಿಕವಾಗಿ ಜೊತೆಯಾಗಿ ಒಂದು ಟ್ರಾವೆಲ್ ಶುರು ಮಾಡ್ತಾರಾ ಅನ್ನೋ ಥರದ್ದು ಒಂದು ಆ್ಯಂಗಲಲ್ಲಿ ಟ್ರಾವೆಲ್ ಆಗೋದ್ರಿಂದ ಆ ಕೋಣನ ಬಳಸ್ಕೊತಾ ಇದ್ದೀವಿ. ಸೊ ಕೋಣ ಇವತ್ತು ಬಂದಿದೆ. ತುಂಬಾ ಜನ ಕೋಣವನ್ನ ನೋಡಿ ಸೆಲ್ಫಿ ತಗೋತಾ ಇದ್ದಾರೆ, ಒಂದಿಷ್ಟು ಜನ ಹೆದರ್ಕೋತಾ ಇದ್ದಾರೆ. ಸೊ ಇದನ್ನು ನೀವು ಪಳಗಿಸಿದ್ದು ಯಾವ ರೀತಿ, ಅಂದರೆ ಅದು ಶೂಟಿಂಗಿಗೆ ಸಪೋರ್ಟ್ ಮಾಡಿತ್ತಾ ಅಥವಾ ಟೀಸರ್ ಸಂದರ್ಭದಲ್ಲಿ? ಅದು ಸಪೋರ್ಟ್ ಅನ್ನೋದಕ್ಕಿಂತ ಸಿನಿಮಾ ಅಂತ ಅನ್ನೋದು ಒನ್ ಮ್ಯಾನ್, ಒಬ್ಬ ಮನುಷ್ಯನ ಕೆಲಸ ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋ ಥರದ್ದು. ಬಟ್ ಲಕ್ಕಿಲಿ ನಮ್ಮ ಶೂಟಿಂಗ್ ಏನು ತೊಂದರೆ ಮಾಡಲಿಲ್ಲ. ಸಪೋರ್ಟ್ ಮಾಡ್ತಾ ಅನ್ನೋದಕ್ಕಿಂತ ಏನು ತೊಂದರೆ ಮಾಡಿಲ್ಲ ಅಂತ ಅನ್ನೋದು ದೊಡ್ಡ ವಿಷಯ. ನಿಮಗೆ ಕಂಬಳದ ಕೋಣಗಳೆಲ್ಲ ಭಾಳ ಅಗ್ರೆಸಿವ್ ಆಗಿರ್ತವೆ, ಓಡ್ತವೆ, ಆ ಕಡೆ ಈ ಕಡೆ ಜಿಗಿತವೆ, ಅಲ್ಲಿ ಮುಟ್ಟಕ್ಕಾಗಲ್ಲ, ಅವ್ನು ನಿಂತ್ಕೊಳ್ಳೋಕ್ಕಾಗಲ್ಲ. ಇದ್ರ ಮೇಲೆ ಪ್ರಜ್ವಲ್ ಅವ್ರನ್ನ ಕೂರಿಸಿದ್ದೀವಿ. ಆ್ಯಕ್ಚುಲಿ ಕೂರಿಸಿ ಅದು ನಡ್ಕೊಂಡು ಹಿಂಗೆ ಬರೋ ಥರದ್ದು ಶಾರ್ಟ್ ತೆಗ್ದಿದ್ದೀವಿ. ಅಂದರೆ ಅದು ಸಪೋರ್ಟ್ ಮಾಡದೆ ಅದು ಯಾವ ಕಾರಣಕ್ಕೂ ಆಗಲ್ಲ. ಸೊ ಆ ವಿಚಾರದಲ್ಲಿ ನಾವು ಲಕ್ಕಿ ಅಂತ ಹೇಳಬೇಕು. ಅದೇನು ಡಿಸ್ಟರ್ಬ್ ಮಾಡಲಿಲ್ಲ. ಅದೇನು ಒಂದು ಅರ್ಧ ದಿನ ನಿಲ್ಲಿಸಿದ್ವಿ ಅದನ್ನ ಆ ರೋಡಲ್ಲಿ. ಈ ಸಿನಿಮಾದಲ್ಲಿ ಒಂದೀಗ ಟೀಸರ್ ಬಿಟ್ಟಿದ್ದೀರಾ, ಕರಾವಳಿಯ ಒಂದು ಟೀಸರ್ ಬಿಟ್ಟಿದ್ದೀರಾ. ಪ್ರಜ್ವಲ್ ಅವರ ಜೊತೆಗೆ ಒಂದು ಕೋಣ ಕೂಡ ಹೈಲೈಟ್ ಆಗಿದೆ. ಆ ಕೋಣದ ಬಗ್ಗೆ ಹೇಳೋದಾದ್ರೆ ಎಲ್ಲಿಂದ ತಂದಿರುವಂತಹ ಕೋಣ, ಸೊ ಇದಕ್ಕಾಗಿ ಯಾವ ತರ ರಿಸರ್ಚ್ ಮಾಡಿದ್ರಿ, ಇದ್ರ ಬಗ್ಗೆ ನೀವೊಬ್ರು ಡೈರೆಕ್ಟರ್ ಆಗಿ? ಇದು ವರ್ತೂರಿಂದ ಬಂದಿದೆ. ಇದು ವರ್ತೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ. ಸೋಮನಾಥ ಅಂತ ಅದ್ರ ಹೆಸರು. ಗುಜರಾತಲ್ಲಿ ಸಿಗುತ್ತೆ. ಒಂದು ವಿಶೇಷವಾದ ಒಂದು ಜಾತಿಯ ಕೋಣ. ಇಲ್ಲ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದ್ದಾವೆ ಈ ಥರದ್ದು ಈ ಜಾತಿಯವು. ಬಟ್ ಇವು ಕಂಬಳದ ಕೋಣಗಳಲ್ಲ. ಈ ಕೋಣಗಳನ್ನ ಕಂಬಳ ಓಟಕ್ಕೆ ಬಳಸೋದಿಲ್ಲ. ಇದನ್ನು ಬ್ರೀಡಿಂಗ್ ಇದಕ್ಕೆ ಬಳಸ್ತಾರೆ. ಆದರೆ ನಮ್ಮ ಕತೆ ನಡೆಯುವ ಶುರುವಾಗುವ ಜಾಗದಲ್ಲಿ ಈ ಕೋಣ ಇರುತ್ತೆ ಅಂತ ನಮ್ಮ ಕಥೆಯಲ್ಲಿದೆ. ಹಾಗಾಗಿ ನಿಮ್ಮ ಟೀಸರ್ ನೋಡಿದ್ರೂ ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೋಣ ಹುಡ್ತಾ ಇದೆ, ಎಲ್ಲೋ ಒಂದು ಕಡೆ ಒಬ್ಬ ಹುಡುಗ ಹುಡ್ತಾ ಇದ್ದಾನೆ. ಅವರಿಬ್ಬರು ಆಕಸ್ಮಿಕವಾಗಿ ಜೊತೆಯಾಗಿ ಒಂದು ಟ್ರಾವೆಲ್ ಶುರು ಮಾಡ್ತಾರಾ ಅನ್ನೋ ಥರದ್ದು ಒಂದು ಆ್ಯಂಗಲಲ್ಲಿ ಟ್ರಾವೆಲ್ ಆಗೋದ್ರಿಂದ ಆ ಕೋಣನ ಬಳಸ್ಕೊತಾ ಇದ್ದೀವಿ. ಸೊ ಕೋಣ ಇವತ್ತು ಬಂದಿದೆ. ತುಂಬಾ ಜನ ಕೋಣವನ್ನ ನೋಡಿ ಸೆಲ್ಫಿ ತಗೋತಾ ಇದ್ದಾರೆ, ಒಂದಿಷ್ಟು ಜನ ಹೆದರ್ಕೋತಾ ಇದ್ದಾರೆ. ಸೊ ಇದನ್ನು ನೀವು ಪಳಗಿಸಿದ್ದು ಯಾವ ರೀತಿ, ಅಂದರೆ ಅದು ಶೂಟಿಂಗಿಗೆ ಸಪೋರ್ಟ್ ಮಾಡಿತ್ತಾ ಅಥವಾ ಟೀಸರ್ ಸಂದರ್ಭದಲ್ಲಿ? ಅದು ಸಪೋರ್ಟ್ ಅನ್ನೋದಕ್ಕಿಂತ ಸಿನಿಮಾ ಅಂತ ಅನ್ನೋದು ಒನ್ ಮ್ಯಾನ್, ಒಬ್ಬ ಮನುಷ್ಯನ ಕೆಲಸ ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋ ಥರದ್ದು. ಬಟ್ ಲಕ್ಕಿಲಿ ನಮ್ಮ ಶೂಟಿಂಗ್ ಏನು ತೊಂದರೆ ಮಾಡಲಿಲ್ಲ. ಸಪೋರ್ಟ್ ಮಾಡ್ತಾ ಅನ್ನೋದಕ್ಕಿಂತ ಏನು ತೊಂದರೆ ಮಾಡಿಲ್ಲ ಅಂತ ಅನ್ನೋದು ದೊಡ್ಡ ವಿಷಯ. ನಿಮಗೆ ಕಂಬಳದ ಕೋಣಗಳೆಲ್ಲ ಭಾಳ ಅಗ್ರೆಸಿವ್ ಆಗಿರ್ತವೆ, ಓಡ್ತವೆ, ಆ ಕಡೆ ಈ ಕಡೆ ಜಿಗಿತವೆ, ಅಲ್ಲಿ ಮುಟ್ಟಕ್ಕಾಗಲ್ಲ, ಅವ್ನು ನಿಂತ್ಕೊಳ್ಳೋಕ್ಕಾಗಲ್ಲ. ಇದ್ರ ಮೇಲೆ ಪ್ರಜ್ವಲ್ ಅವ್ರನ್ನ ಕೂರಿಸಿದ್ದೀವಿ. ಆ್ಯಕ್ಚುಲಿ ಕೂರಿಸಿ ಅದು ನಡ್ಕೊಂಡು ಹಿಂಗೆ ಬರೋ ಥರದ್ದು ಶಾರ್ಟ್ ತೆಗ್ದಿದ್ದೀವಿ. ಅಂದರೆ ಅದು ಸಪೋರ್ಟ್ ಮಾಡದೆ ಅದು ಯಾವ ಕಾರಣಕ್ಕೂ ಆಗಲ್ಲ. ಸೊ ಆ ವಿಚಾರದಲ್ಲಿ ನಾವು ಲಕ್ಕಿ ಅಂತ ಹೇಳಬೇಕು. ಅದೇನು ಡಿಸ್ಟರ್ಬ್ ಮಾಡಲಿಲ್ಲ. ಅದೇನು ಒಂದು ಅರ್ಧ ದಿನ ನಿಲ್ಲಿಸಿದ್ವಿ ಅದನ್ನ ಆ ರೋಡಲ್ಲಿ.